ಇನ್ನು ಪಕ್ಷದಿಂದ ಉಚ್ಚಾಟನೆಗೊಂಡಿರುವಂತಹ ಬಿಜೆಪಿಯ ಹಿರಿಯ ಮುಖಂಡ ಮಾಜಿ ಉಪಮುಖ್ಯಮಂತ್ರಿ ಕೆ.ಎಸ್. ಈಶ್ವರಪ್ಪನವರು ಪಕ್ಷಕ್ಕೆ ವಾಪಸ್ ಬರ್ತಾರಾ? ಹೀಗೊಂದು ಮಾತು ಮೊದಲಿಂದನೂ ಕೂಡ ಕೇಳಿ ಬರ್ತಾ ಇತ್ತು. ಈಗ ಬಿಜೆಪಿಯಲ್ಲೇ ಇರುವಂತಹ ಕುರುಬ ಸಮುದಾಯದ ನಾಯಕರು ಒಂದು ಮಾತುಕತೆಯನ್ನು ನಡೆಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಜೆಪಿಗೆ ವಾಪಸ್ ಬರ್ತಾರಾ ಕೆ.ಎಸ್. ಈಶ್ವರಪ್ಪ? ಅವ್ರು ರೆಡಿ ಇದ್ದಾರೆ, ಹೈಕಮಾಂಡ್ ನಿರ್ಧಾರ ಮಾಡಬೇಕು. ನಿನ್ನೆ ಬಿಜೆಪಿ ಕುರುಬ ಸಮುದಾಯದ ನಾಯಕರು ಸಭೆಯನ್ನು ಮಾಡಿದ್ದಾರೆ. ಈಶ್ವರಪ್ಪ ಅವ್ರನ್ನ ವಾಪಸ್ ಕರೆತರಬೇಕು. ಸಮುದಾಯದಲ್ಲಿ ಹಿರಿಯರ ಕೊರತೆ ಇದೆ, ಪಕ್ಷದಲ್ಲೂ ಹಿರಿಯರ ಕೊರತೆ ಇದೆ. ಹೀಗಾಗಿ ಈಶ್ವರಪ್ಪ ಅವ್ರನ್ನ ಬಿಜೆಪಿಗೆ ಮರಳಿ ತರಬೇಕು ಅಂತ ಶಾಸಕ ಬೈರತಿ ಬಸವರಾಜು, ಶಾಸಕ ದೊಡ್ಡನಗೌಡ ಪಾಟೀಲ್ ಇವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಕೆಲವರು ಆಗ್ರಹವನ್ನು ಮಾಡಿದ್ದಾರೆ. ಆಮೇಲೆ ಪಕ್ಷದಲ್ಲಿ ಕುರುಬ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಸೀನಿಯರ್ ಮೋಸ್ಟ್ ಲೀಡರ್ ಇದ್ದಿದ್ದೇ ಈಶ್ವರಪ್ಪನವರು. ಅವಾಗೇನೋ ಎಲೆಕ್ಷನ್ ಟೈಮ್ನಲ್ಲಿ ಟಿಕೆಟ್ ಕೊಡಲಿಲ್ಲ ಅವ್ರ ಮಗನಿಗೆ ಕಾಂತೇಶ್ಗೆ ಅನ್ನೋ ಕಾರಣಕ್ಕೆ ಅವರು ಪಕ್ಷದಿಂದ ರೆಬಲ್ ಆಗಿ ನಿಂತರು. ಶಿವಮೊಗ್ಗದಲ್ಲೇ ಚುನಾವಣೆಗೆ ನಿಂತರು. ಪಕ್ಷ ಅವ್ರನ್ನ ಉಚ್ಚಾಟನೆ ಮಾಡ್ತು. ಈಗಲೂ ಕೂಡ ಅದೇ ರೀತಿ ಇದೆ. ಬಟ್ ಹೈಕಮಾಂಡ್ ಏನಾದರೂ ನಿರ್ಧಾರ ಮಾಡಿದ್ರೆ ಈಶ್ವರಪ್ಪನವರು ಬಿ ಜೆ ಪಿಗೆ ಬರ್ತಾರೆ. ಅವರು ಕೂಡ ಆ ಇಂಗಿತವನ್ನು ಮೊನ್ನೆ ವ್ಯಕ್ತಪಡಿಸಿದ್ರು. ಪಕ್ಷಕ್ಕೆ ವಾಪಸ್ ಬರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಹೈಕಮಾಂಡ್ ನಿರ್ಧಾರ ಮಾಡಿ ಒಂದು ವೇಳೆ ಅವರ ಉಚ್ಚಾಟನೆಯನ್ನು ರಿವೋಕ್ ಮಾಡಿದ್ರೆ ಈಶ್ವರಪ್ಪ ಮತ್ತೆ ಬರ್ಬೋದು. ಮೊನ್ನೆ ಕೂಡ ಯಡಿಯೂರಪ್ಪನವರ ಮೊಮ್ಮಗ ಅವರ ಮದುವೆನಲ್ಲಿ ಇಬ್ಬರು ಭೇಟಿಯಾಗಿದ್ದರು. ನಾವಿಬ್ಬರು ಅಣ್ಣ ತಮ್ಮ ಇದ್ದಂತೆ ಅಂತ ಈಶ್ವರಪ್ಪನವ್ರು ಹೇಳಿದರು. ಎಲ್ಲವನ್ನು ನೋಡಿದ್ರೆ ಆಗಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ ಈಶ್ವರಪ್ಪನವರು. ವಾಪಸ್ ತಗೋಬೇಕು ಅಂದರೆ ಹೈಕಮಾಂಡೇ ನಿರ್ಧಾರ ಮಾಡಬೇಕು. ಸೊ ಹಾಗಾಗಿ ಯಾವ ರೀತಿ ಹೈಕಮಾಂಡ್ಗೆ ಒತ್ತಡಗಳು ಹೋಗುತ್ತೆ, ಹೈಕಮಾಂಡ್ ಏನು ತೀರ್ಮಾನವನ್ನು ತಗೋಬಹುದು? ಅರವಿಂದ್, ಒಂದು ಕಡೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಈಗಾಗಲೇ ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡವರ ಜೊತೆಗೆ ಇದೇ ಅವರ ಫೈನಲ್ ಟರ್ಮು, ಜೊತೆಗೆ ಸಿದ್ದರಾಮಯ್ಯನವರು ಮೊದಲಂಗಿಲ್ಲ ವೀಕ್ ಆಗ್ತಿದ್ದಾರೆ ಅನ್ನುವಂಥ ಒಂದು ಆತಂಕ ಕುರುಬ ಸಮುದಾಯಕ್ಕೂ ಕೂಡ ದೊಡ್ಡದಾಗಿ ಕಾಡ್ತಾ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ಪಲ್ಲಟ ಆಗುವಂತಹ ಒಂದು ಚಿಂತನೆ ಸಮುದಾಯದಲ್ಲಿ ಬಂದಿದೆ. ಆ ಭಾಗವಾಗಿಯೇ ಇತ್ತ BJP ಕುರುಬ ಸಮುದಾಯದ ನಾಯಕರು ಒಂದು ರೀತಿಯಲ್ಲಿ ಅಲರ್ಟ್ ಆಗಿದ್ದಾರೆ. ಪಕ್ಷ ಅಂದರೆ ಸಮುದಾಯವನ್ನು BJP ಹಿಡಿತಕ್ಕೆ ತೆಗೆದುಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಕುರುಬ ಸಮುದಾಯದ ಪ್ರತಿನಿಧಿಗಳನ್ನ ಕರೆಸಿ ಮಾತನಾಡಿದ್ದಾರೆ. ಅಂದರೆ ಈಗ BJPಗೆ ಸಮುದಾಯ ಬರಬೇಕು ಅಂದರೆ ಕಂಪ್ಲೀಟ್ ಆಗಿ ನಾಯಕತ್ವ ಬೇಕು, ಗಟ್ಟಿ ನಾಯಕತ್ವ ಬೇಕು, ಹಿರಿಯರ ನಾಯಕರು ಕೂಡ ಪಕ್ಷಕ್ಕೆ ಬೇಕು. ಯಾರೆಲ್ಲ ಆಚೆ ಹೋಗಿದ್ದಾರೆ ಅವ್ರನ್ನೂ ಕೂಡ ಕರ್ಕೊಂಡು ಬರುವ ಪ್ರಯತ್ನ ಆಗಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ನಿನ್ನೆ ಚರ್ಚೆ ಆಗಿದೆ. ಒಂದು 2-3 ಜನ ಈಶ್ವರಪ್ಪನವ್ರನ್ನ ವಾಪಸ್ ತೆಗೆದುಕೊಂಡು ಬರಬೇಕು. ಯಾಕಂದರೆ ಸಿದ್ದರಾಮಯ್ಯನವರ ಸರಿಸಮಾನ ಹತ್ತತ್ರ ಮುಖ್ಯ ನಾಯಕರು ಅವರು ಪಕ್ಷಕ್ಕೆ ಬಂದರೆ ಒಂದು ರೀತಿಯಲ್ಲಿ ಸಮುದಾಯವನ್ನು BJP ಕಡೆಗೆ ಕಂಪ್ಲೀಟಾಗಿ ಸೆಳಿಬಹುದು, ಒಂದು ರೀತಿಯಲ್ಲಿ ಹಿಡಿತಕ್ಕೆ ತೆಗೆದುಕೋಬಹುದು. ಹಾಗಾಗಿ ಈಶ್ವರಪ್ಪನವರು ಮರಳಿ ಬಂದರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಎಲ್ಲ BJPಯ ಕುರುಬ ಸಮುದಾಯದ ಪ್ರಮುಖ ಮುಖಂಡರು ಸೇರಿ ಮಾಡಿದಂತಹ ಸಭೆ ಇದು. ಆ ಒಂದು ಸಭೆಯಲ್ಲಿ ಇದು ಹೈಕಮಾಂಡ್ ಮಟ್ಟದಲ್ಲಿದೆ. ಹಾಗಾಗಿ ನಾವು ತೀರ್ಮಾನ ತೆಗೆದುಕೊಳ್ಳೋಕ್ಕಾಗಲ್ಲ, ಆದರೆ ಹೈಕಮಾಂಡ್ಗೆ ಒಂದು ಮನವಿ ಕೊಡೋಣ ಅನ್ನುವಂತಹ ಚರ್ಚೆ ಕೂಡ ಆಯಿತು. ಒಂದು ರೀತಿಯಲ್ಲಿ ಈಶ್ವರಪ್ಪನವರಿಗೆ ಪೂರಕವಾಗಿ ಚರ್ಚೆ ಕೂಡ ಆಯಿತು. ಅವ್ರನ್ನ ಮರಳಿ ತಂದರೆ ಒಂದು ರೀತಿಯಲ್ಲಿ ನಾಯಕತ್ವ ಮತ್ತೆ ಮರಳಿ ಬರುತ್ತೆ. ಜೊತೆಗೆ ಪಕ್ಷದಲ್ಲಿ ಬೇರೆ ಬೇರೆ ಪ್ರಮುಖ ಸ್ಥಾನಮಾನಗಳಿಗೆ ಕುರುಬ ಸಮುದಾಯದವರಿಗೆ ಆದ್ಯತೆ ಕೊಡುವಂಥದ್ದು, ಮುಂದಿನ ಚುನಾವಣೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಭ್ಯರ್ಥಿಗಳು ನಿಲ್ಲಿಸುವಂಥದ್ದು, ಇವೆಲ್ಲ ಚರ್ಚೆಯಾಗಿ ಒಂದು ಗಟ್ಟಿ ನಾಯಕತ್ವ ಸಮುದಾಯಕ್ಕೆ ಬೇಕು, ಈಶ್ವರಪ್ಪನವರು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗಿದೆ. ಸದ್ಯಕ್ಕೆ ಇವೆಲ್ಲ ಚರ್ಚೆಯನ್ನು ಪ್ರಮುಖ ನಾಯಕರಿಗೆ, ಪಕ್ಷದ ನಾಯಕರಿಗೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಈಶ್ವರಪ್ಪನವರು ಕೂಡ ಒಲವು ತೋರಿಸಿದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಒಂದು ಗಟ್ಟಿಯಾದಂಥ ತೀರ್ಮಾನ ಹೈಕಮಾಂಡ್ ಮಟ್ಟದಲ್ಲಿ ಆಗಬೇಕು, ಅದಕ್ಕೆ ನಿರೀಕ್ಷೆ ಇಟ್ಕೊಂಡು ಕೂತಿದ್ದಾರೆ. ಅರವಿಂದ್, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ, ಇದೊಂದು ಒಳ್ಳೆ ಪ್ಲ್ಯಾನು. ಹಾಗಾಗಿ ಅದಕ್ಕೆ ಹೈಕಮಾಂಡ್ ಓಕೆ ಅನ್ನುತ್ತಾ ಅಂತ.